ಈಗ ಸ್ಪೀಕರ್ ಫೋನ್ ಆಗಿ ಚಂದ್ರಪ್ರಭಾಗ್ ಹೊಡಿತೀನಿ ಸರ್. ಒಳಗಡೆ ಅವರಿಬ್ರು ಆಚೆ ಬಂದ್ಮೇಲೆ ಎಷ್ಟು ಜೋಕ್ ಅಲ್ಲ ಸರ್. ಸ್ಪಂದನ ಕಾವ್ಯಗೂ ಡೀಲ್ ಕುದುರಿಸ್ತಾ ಇದ್ರು. ಆಚೆ ಬಂದ್ಮೇಲೆ 25,000-30,000 ಕೊಡ್ತೀವಿ ಬರ್ತೀವಿ. ಇಲ್ಲ ಸರ್, ಒರಿಜಿನಲ್ ಅವ್ರು ಬರೀ ದುಡ್ಡು ಡೇ 1 ಇಂದ ಪೇಮೆಂಟ್. ನಾನು ಇವತ್ತವರೆಗೂ ಬಿಗ್ ಬಾಸ್ ಕಾಸು ಕೇಳಿಲ್ಲ ಸರ್. ಒಂದ್ ಕಾಲ್ ಮಾಡಿ ಯಾಕೆ ಬಂದಿಲ್ಲ ಕೊಟ್ಟಿಲ್ಲ ಏನು ಕೇಳಿಲ್ಲ ಸರ್. ಅವರು ಬಂದಾಗಿಂದ ಕಾಸು ಒಳಗಡೆಯಿಂದ ಕಾಸು ಬಂದಿರೋದೇ ಪೇಮೆಂಟ್ ಅಂತಾನೆ ಮಾತಾಡಿರೋದು. ಆಚೆ ಬಂದ್ಮೇಲೆ ಹೆವಿ ಫಂಕ್ಷನ್ ಕರೀತಾರೆ ಅಂದ್ಬಿಟ್ಟು ಚಂದ್ರಪ್ರಭಾ ಇವರು ನಾನೇ ಲೈವ್ ನನ್ನ ಮಗನ ಮೇಲೆ ಆಣೆ, ನನ್ನ ಮಗನಿಗಿಂತ ಯಾರನ್ನೂ ನಂಬಲ್ಲ, ನಾನು ಅಷ್ಟು ಇಷ್ಟಪಡೋ ನಮ್ಮ ಅಪ್ಪ ಅಮ್ಮನೂ ಹಚ್ಕೊಂಡಿಲ್ಲ, ನನ್ನ ಮಗನ ಮೇಲೆ ಆಣೆ 30,000 ರೂಪಾಯಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಚಂದ್ರಪ್ರಭಾ ಗಿಲ್ಲಿ ಅವರು. ಆಮೇಲೆ ಸ್ಪಂದನ ಕಾವ್ಯ ಬರ್ತಾರೆ, ಅವ್ರಿಗೂ ಕೇಳ್ತಾರೆ, ನನ್ನನ್ನು ಕೇಳ್ತಾರೆ. 2.5 ಲಕ್ಷ ಕಡಿಮೆ ಬರಲ್ಲ, ನಾನು ಮುಂದೇನೂ ಅಷ್ಟು ಹೋಗ್ತಾ ಇದೆ, ಬಂದ್ಮೇಲೆ ಇನ್ನೂ ಜಾಸ್ತಿನೇ ಹೋಗೋದು, ಕಡಿಮೆಗೆ ಬರಲ್ಲ ಅಂತ 30,000 ರೂಪಾಯಿ ಹೋಗ್ತೀನಿ ಅಂತ ಮಾತಾಡ್ತಾ ಇದ್ರು. ಅದಕ್ಕೆ ಒರಿಜಿನಲ್ ಅದು, ಗ್ರಾಮಕ್ಕಲ್ಲ, ಅದು ಒರಿಜಿನಲ್ ಮಾತಾಡಿ ಚಂದ್ರಪ್ರಭಾ ಇವ್ರಿಬ್ರೇನೆ ಕಾವ್ಯ ಸ್ಪಂದನಾಗಿ ಆಮೇಲೆ ಡೀಲ್ ಕುದುರಿಸ್ತಾ ಇದ್ರು. ಆಚೆ ಬಂದ್ಮೇಲೆ ಕರೆದ್ರೆ ಬರ್ತೀರಾ, 30,000 ಕೊಡ್ತೀವಿ. ಒಂದು ಚಾಲೆಂಜ್, ಸುಮ್ನೆ ನಾನು ಒಂದು 5-6 ಡಾಗ್ ತೋರಿಸ್ತೀನಿ, ಅದ್ರಲ್ಲಿ ನೀವು 2 ಬ್ರೀಡ್ ಹೇಳ್ಬಿಡ್ಬೇಕು. ಕೇಳಿ ಫೋಟೋ ತೋರಿಸ್ತೀನಿ, ಅದ್ರಲ್ಲಿ ನೀವು 5ರಿಂದ 6ರಲ್ಲಿ 3 ಹೇಳಿಲ್ಲ ಅಂದ್ರೆ 3 ಬ್ರೀಡ್ ತರ ಬೊಗಳಬೇಕು. ಇದು ಯಾವ ಬ್ರೀಡು? ತಮಾಷೆ ಆಗಿತ್ತು, ನಿಮ್ಗೆ ಸಖತ್ ನಾಲೆಜ್ ಇದೆ. ಸ್ಟ್ರೀಟ್ ಡಾಗ್ ತೋರಿಸ್ಬಿಡ್ತೀನಿ ಜನಕ್ಕೆ. ಯಾವ್ದು ನೋಡಿ, ಟೆಲೋಮಿಯಾನ್ ಅಂತ. ನಾವು ಬಿಟ್ಟಿ ಕೊಟ್ಟರೆ ಸ್ಟ್ರೀಟ್ ಡ್ರಾಗ್ ಹತ್ತತ್ರ ಇರೋದು ಅಂತದೇ ಹುಡುಕಿರಲ್ಲ. ಅದು ಗೊತ್ತಿಲ್ಲ ಬಿಡಿ, ಗೊತ್ತೇ ಇಲ್ಲ. ಇದು ರೇರೆಸ್ಟ್ ಅಂದ್ರೆ ಅದು ಓಡದೇ ಇರೋ ಬ್ರೀಡ್ ಅಂದ್ರೆ ಅರ್ಥ ಆಗ್ತಿದ್ಯಾ? ಬಜಾರಲ್ಲಿ ಓಡದೇ ಇರೋ ಬ್ರೀಡ್ ನೀವು ಹುಡುಕಿದ್ದೀರಾ. ಹಾಗಾದ್ರೆ ನೀವು ಮೊದ್ಲೇ ಹೇಳ್ಬೇಕು ತಾನೆ, ಬಜಾರಲ್ಲಿ ಓಡ್ತಾ ಇರೋ ಬ್ರೀಡ್ ಬಗ್ಗೆ ಮಾತ್ರ ನಂಗೆ ನಾಲೆಜ್ ಇದೆ ಅಂತ. ಹಂಗಲ್ಲ ಸರ್, ಇವಾಗ ನೀವ್ ಹೆಂಗಂದ್ರೆ ನಾನು ಅದು ಕನ್ಸಲ್ಲೂ ಆತರ ಜಾತಿ ತಗೊಳಕ್ಕೂ ಯೋಚನೆ ಮಾಡಲ್ಲ. ನೀವು ಆತರ ಸೈಜ್ ನೀವು ಕನ್ಸಲ್ಲೂ ಎನ್ಸ್ಕೋಬೇಕು ಈ ಬ್ರೀಡ್ ಗಳನ್ನೆಲ್ಲ, ಮುಂದಕ್ಕೆ ಇಂಪೋರ್ಟ್ ಮಾಡಿಸ್ಬೇಕು. ಹಂಗೆ ಓಡಲ್ಲ, ಪಕ್ಕದ ರೋಡಲ್ಲೂ ಯಾರು ಬರಲ್ಲ ಸರ್ ನೋಡಕ್ಕೆ. ಅದಲ್ಲ, ಅಲ್ಲಿ ಅಮೌಂಟ್ ಎಷ್ಟಿದೆ ಗೊತ್ತಿಲ್ಲ, ಚಿಕ್ಕ ಅಮೌಂಟ್ ಸರ್. 500 ರೂಪಾಯಿ ಒಂದಿನಕ್ಕೆ. ಅಷ್ಟು ಚೀಪ್ ಆಗಿರಲಿಲ್ಲ. ನನ್ನ ಹೆಸರು ಮಾಡಕ್ಕೋಸ್ಕರ ಹೋಗಿದ್ದು. ಆಮೇಲೆ ಹೊಗಳಿಸ್ಕೊಳಕ್ ಹೋಗಿದ್ದು, ಅಂದ್ರೆ ನನ್ನ ಹೊಗಳಬೇಕು, ಒಳ್ಳೆಯವನನ್ ಬೇಕು ಅಂತ. ಅಲ್ಲಿ ಸಾಯಂಕಾಲ ಆದ್ರೆ ಮಿಸ್ಬಿಹೇವ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತು. ನಾನು ಅದಕ್ಕೆ ಬಲ್ಲಮ್ಮ, ನಾನು ದಯವಿಟ್ಟು ಬಿಟ್ಬಿಡಿ ಅಂದ್ರೆ ವೇಸ್ಟ್ ಅನ್ನೋರು. ಹೌದು ನನ್ ಗಾಂಡು ವೇಸ್ಟ್ ಅಂತಾನೆ